ಕರಿಬೇವನ್ನು ಒಗ್ಗರಣೆಗೆ ಹಾಕಿದ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ಸಾಧಾರಣವಾಗಿ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತಾರೆ. ಮನೆಯವರೆಲ್ರಿಗೂ ಗೊತ್ತಿಲ್ಲದ ಹಾಗೆ ಕರಿಬೇವನ್ನು ಸುಲಭವಾಗಿ ತಿನ್ನೋ ಹಾಗೆ ಮಾಡಿಬಿಡಬಹುದು. ನಾನಿವತ್ತು ಕರಿಬೇವಿನ ಚಿತ್ರಾನ್ನದ ಪುಡಿ ಮಾಡಿ ಚಿತ್ರಾನ್ನ ಕಲಿಸ್ತಾ ಇದ್ದೀನಿ. ಈ ರೀತಿ ಚಿತ್ರಾನ್ನ ಕಲಿಸೋದ್ರಿಂದ ಎಲ್ಲರೂ ಕರಿಬೇವನ್ನು ಅವ್ರಿಗೆ ಗೊತ್ತಿಲ್ಲದಂಗೆ ತಿಂದ ಹಾಗಾಗತ್ತೆ. ಒಳ್ಳೆ ಘಮ ರುಚಿ ಎರಡೂ ಇರುತ್ತೆ. ನಾನು ಬಾಣಲೆಗೆ 1 ಚಮಚ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮತ್ತು 1 ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ಹಾಕ್ತೀನಿ. ಮತ್ತು ಸ್ವಲ್ಪ ತೆಳ್ಳಗೆ ಹೆಚ್ಚಿಟ್ಕೊಂಡಿರೋ ಒಣಕೊಬ್ಬರಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕಾಳು ಮೆಣಸನ್ನು ಹಾಕ್ತೀನಿ. 3 ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಮೆಣಸಿನ್ಕಾಯಿ ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ನಾನು ಕರಿಬೇವು ತೊಳೆದು ಒದ್ದೇ ಇಲ್ಲದ ಹಾಗೆ ಒಣಗಿಸಿ ಇಟ್ಕೊಂಡಿದ್ದೀನಿ. ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವನ್ನು ಒಂದು ಸ್ವಲ್ಪ ಧಾರಾಳವಾಗಿ ಹಾಕಬೇಕು. ಎಲ್ಲ ಪದಾರ್ಥಗಳನ್ನು ನಾನು ಒಟ್ಟಿಗೆ ಹುರಿತಾ ಇದ್ದೀನಿ. ಹಾಗಾಗಿ ಸಣ್ಣ ಊರಿನಲ್ಲಿ ಹುರಿತೀನಿ. ಯಾಕಂದರೆ ಕರಿಬೇವು ಸ್ವಲ್ಪ ಬೇಗ ಆಗುತ್ತೆ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಉರಿ ಸಣ್ಣದಾಗಿದ್ದರೆ ಎಲ್ಲನೂ ಹದವಾಗಿ ಹುರ್ಕೊಳ್ಬಹುದು. ಕಾಳು ಮೆಣಸು ಒಂದನ್ನು ಬಿಟ್ಬಿಟ್ಟು ಇನ್ನು ಉಳಿದ ಎಲ್ಲ ಪದಾರ್ಥಗಳು ಚಟ್ನಿ ಪುಡಿಗೆ ಹಾಕೋ ಪದಾರ್ಥಗಳೇನೆ. ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಹುರಿತೀನಿ. ಬೇಳೆಗಳೆಲ್ಲ ಬಣ್ಣ ಬದಲಾಗಬೇಕು, ಒಣಕೊಬ್ಬರಿನೂ ಗರಿ ಗರಿ ಆಗಬೇಕು, ಮತ್ತು ಎಲ್ಲನೂ ಘಮ್ ಅನ್ನೋಕ್ಕೆ ಶುರು ಆಗುತ್ತೆ. ಕರಿಬೇವು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ತಲೆ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು, ಮಧುಮೇಹಿಗಳಿಗೆ ಒಳ್ಳೆಯದು. ಐರನ್ನು, ಕ್ಯಾಲ್ಶಿಯಮ್ಮು ಕರಿಬೇವಿನಲ್ಲಿ ತುಂಬ ಹೆಚ್ಚಾಗಿರುತ್ತೆ. ಹಾಗಾಗಿ ನಿಯಮಿತವಾಗಿ ಕರಿಬೇವನ್ನು ತಿನ್ನೋದು ತುಂಬ ಒಳ್ಳೆಯದು. ನೋಡಿ, ಕರಿಬೇವು ಗರಿಗರಿಯಾಗಿದೆ, ಬೇಳೆಗಳ ಬಣ್ಣನೂ ಬದಲಾಗಿದೆ, ನಿಮ್ಗೆ ಇಲ್ಲಿ ಕಾಣ್ತಾ ಇರಬಹುದು. ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ. ಆಗ ಪುಡಿ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಆಗ ಎಲ್ಲ ಪದಾರ್ಥಗಳನ್ನು ಹುರಿದಾಗಿದೆ. ಬಾಣಲೆಯಲ್ಲೇ ಹೀಗೆ ಒಂದು 10ರಿಂದ 15 ನಿಮಿಷ ಬಿಟ್ಬಿಡ್ತೀನಿ. ಮತ್ತು ಒಂದು ಸ್ವಲ್ಪ ಇಂಗು ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ಇಂಗು ಅರಿಶಿನ ಇವಾಗ ಹಾಕಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಒಳ್ಳೆ ಘಮ ಬರುತ್ತೆ. ಪೂರ್ತಿ ಬಿಸಿ ಆರಿದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಕರಿಬೇವು ಗರಿ ಗರಿ ಆಗಿರಬೇಕು. ಬೇಕಾದರೆ ಒಂದು ಸ್ವಲ್ಪ ಬೆಲ್ಲ ಹಾಕಬಹುದು. ನಾನು ಚಿತ್ರಾನ್ನ ಕಲಸೋಕ್ಕೆ ಅಂತ ಮಾಡ್ತಾ ಇರೋದ್ರಿಂದ ಬೆಲ್ಲ ಹಾಕ್ತಾ ಇಲ್ಲ. ಈಗ ಪುಡಿ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ಪುಡಿ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ತರ್ತರಿಯಾಗಿದ್ದರೂ ಪರವಾಗಿಲ್ಲ. ನಾನಿಲ್ಲಿ ಒಂದು 2 ಸಲ ಚಿತ್ರಾನ್ನಕ್ಕಾಗೋ ಅಷ್ಟು ಮಾತ್ರ ಮಾಡಿಟ್ಕೊಂಡಿದ್ದೀನಿ. ಬೇಕಾದರೆ ಜಾಸ್ತಿ ಮಾಡಿಟ್ಕೊಂಡು ಬೇಕಾದಾಗ ಅನ್ನ ಕಲಿಸಬಹುದು. ಈಗ ಬಾಣಲೆಗೆ 2 ಚಮಚ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕರಗಿದ ಮೇಲೆ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಬದಲಾಗಿ ಕಡಲೆಕಾಯಿ ಬೀಜ ಬೇಕಾದರೂ ಹಾಕಬಹುದು. ಈಗ ಗೋಡಂಬಿನ ಕೆಂಪಗಾಗೋವರೆಗೂ ಕರೆದು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತೀನಿ. ಸಾಧಾರಣವಾಗಿ ಚಿತ್ರಾನ್ನಕ್ಕೆ ಕಡಲೆಕಾಯನ್ನೇ ಹಾಕೋದು. ಸ್ವಲ್ಪ ಬೇರೆ ಥರ ಇರಲಿ ಅಂತ ಗೋಡಂಬಿ ಹಾಕ್ತಾಯಿದ್ದೀನಿ. ಚಿತ್ರಾನ್ನ ಕಲಿಸುವಾಗ ತುಪ್ಪದಲ್ಲಿ ಕರೆದು ಗೋಡಂಬಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ತುಪ್ಪ ಇದೆ. ಈಗ ಅದೇ ಬಾಣಲೆಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ ಮೇಲೆ ಅರ್ಧ ಚಮಚ ಕಡಲೆಬೇಳೆ, ಒಂದು ಅರ್ಧ ಚಮಚ ಉದ್ದಿನಬೇಳೆ ಹಾಕ್ತೀನಿ. ಮತ್ತು ಒಂದು 1/4 ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಕರಿಬೇವು ಹಾಕ್ತೀನಿ. ಮತ್ತು 1 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ. ಈಗ ಬೇಳೆಗಳೆಲ್ಲ ಹೊಂಬಣ್ಣ ಬರೋವರೆಗೆ ಬಾಡಿಸ್ಕೊಳ್ಬೇಕು. ಈಗ ಒಗ್ಗರಣೆ ಆಗಿದೆ. ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ಇಂಗನ್ನು ಹಾಕ್ತೀನಿ. ಮತ್ತು ಒಂದು ಸ್ವಲ್ಪ ಹುರಿದಿರೋ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಬಿಳಿ ಎಳ್ಳನ್ನು ನಾವು ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡ್ವಲ್ಲ ಆವಾಗಲೂ ಹಾಕಬಹುದು. ನಾನು ಈಗಾಗಲೇ ಅನ್ನ ಮಾಡಿಟ್ಕೊಂಡಿದ್ದೀನಿ. ಈಗ ಮಾಡಿಟ್ಟ ಅನ್ನ ಹಾಕ್ತಾಯಿದ್ದೀನಿ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಮಾಡಿಟ್ಕೊಂಡಿರೋ ಪುಡಿನ 2 ಚಮಚ ಹಾಕ್ತಾಯಿದ್ದೀನಿ. ನಾನೀಗಾಗಲೇ ಗ್ಯಾಸ್ ಆರಿಸಿದ್ದೀನಿ. ಇಲ್ಲಿ ನೀವು ಬೇಕಾದರೆ ಅನ್ನ ಹಾಕೋಕ್ಕೂ ಮುಂಚೆ ಒಗ್ಗರಣೆಗೂ ಈ ಪುಡಿನ ಹಾಕಬಹುದು. ಒಗ್ಗರಣೆಗೆ ಈ ಪುಡಿ ಹಾಕೋದಾದರೆ ತಕ್ಷಣ ಅನ್ನ ಹಾಕಿಬಿಡಬೇಕು. ಈಗಾಗಲೇ ನಾವು ಹುರಿದಿರೋದ್ರಿಂದ ಮತ್ತೆ ಅದನ್ನು ಒಗ್ಗರಣೆನಲ್ಲಿ ಬಾಡಿಸ್ಬೇಕು ಅಂತ ಏನಿಲ್ಲ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕೊನೆಗೆ ಕರೆದಿಟ್ಕೊಂಡಿರೋ ಗೋಡಂಬಿ ಹಾಕ್ತೀನಿ. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು. ರುಚಿಯಾದ ಕರಿಬೇವಿನ ಚಿತ್ರಾನ್ನದ ಪುಡಿ ಮತ್ತು ಚಿತ್ರಾನ್ನ ಎರಡೂ ಸಿದ್ಧವಾಗಿದೆ. ನಿಮಗೆ ಈ ಚಿತ್ರಾನ್ನದ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.